ಮಗನಾದ ಉತ್ತರನು ನಿನ್ನ ಮಗಳಾದ ಉತ್ತರನು ನಮ್ಮ ಭಾವನಾದಿರಡ ಭೂಪನು ನೀನು ನಿಮ್ಮ ಪ್ರಜಿ ಪರಿವಾರ ಸೇವದಿಂದಿರುವಿರೇ ನಮ್ಮ ಕಯ ಅನುಜ ಹಾಗಾದ್ರೆ ಹೇಳುವಿನಿ ಕೇಳು ಅದೇನು ಸಂಸ್ಥಾನಗಳ ಕಯ ಗುಂಡಪ್ಪನವರು ಮಿರಪ್ಪನವರು 1000 ರೂಪಾಯಿ 1 ರೂಪಾಯಿ ಕೀಚಕನ ಪಾತ್ರ ಮನೆಯಂತವರಿಗೆ ಬಹುಮಾನ ಕೊಟ್ಟಿರ್ತಾರೆ. ಕಿಕ್ಕಣ್ಣನವರು ಹಾಗಾದ್ರೆ ಹೇಳುವಿನಿ ಕೇಳು ಅದೇ ಸಣ್ಣಾಗಿರಮ್ಮ ಅಕ್ಕಯ್ಯ ಅದೇ ಚೆನ್ನಾಗಿ ಹೇಳಬೇಕು ಚೆನ್ನಾಗಿ ಹೇಳಕ್ಕಯ್ಯ ನಮ್ಮ ಪ್ರಜಾ ಪರಿವಾರವಲ್ಲ ಇಂದಿನವರೆಗೂ ಕ್ಷೇಮದಿಂದಿರುವರು ನೀನು ಮತ್ತು ನಿನ್ನ ತಮ್ಮಂದಿರು 100 ಮಂದಿ ಕ್ಷೇಮದಿಂದಿರುವರೆ ಅನುಜಾಗಣಿ ಧೀಮಣಿ ಅವು ಅಕ್ಕಯ್ಯ ನಾನು ನಮ್ಮ ತಮ್ಮಂದಿರು ನಮ್ಮ ಪ್ರಜಿ ಪರಿವಾರವಲ್ಲ ನಿನ್ನ ಪಾದ ಅಂತ ಅಕ್ಕಯ್ಯ ಅವು ಆಗದೆ ಆದರೆ ನಿನ್ನ ದರ್ಶನ ಕಾಣದೆ ಬಹಳ ದಿನವಾಗಿತ್ತು ಹೌದೇ ಆದ ಕಾರಣದಿಂದ ದರ್ಶನಕ್ಕಾಗಿ ಬಂದ ಅಕ್ಕ ಎಂದಿಗೆ ನಿನ್ನ ಇದೆಯಾ ಅಮ್ಮನೇ ಆದರೂ ಇನ್ನೊಂದು ಮಾತು ಕೇಳಿರುವೆನು ಅದೇನಕ್ಕಯ್ಯ ಅನುಜ ಅನಗ್ರಜೆ ಈ ಮಾತು ಚೆನ್ನಾಗಿ ಕೇಳಿ ಅದೇನು ಚೆನ್ನಾಗಿ ಅಕ್ಕಯ್ಯ ಅವು ಅಕ್ಕಯ್ಯ ಏ ಕೌರವರಪ್ಪ ಅದನ್ನು ಎಲ್ಲಿ ಯಾರ ಗೆದ್ದು ಬಂದ್ರು ಅಕ್ಕಯ್ಯ ಆಗ್ರಜೆ ಅದೇ ಸಂಸ್ಥಾನ ಅಕ್ಕಯ್ಯ ಆಗ್ರಜೆ ಅಕ್ಕಯ್ಯ ಆಗಲೇ
ಅನುಜ ಅಕ್ಕಯ್ಯ ದುರ್ಯೋಧನಾದ ಕೌರವನು ನಿನ್ನನ್ನು ಕಂಡರೆ ಸೇರನೋ ಮಾತನಾಡನು ಎಂಬುವ ಮಾತನ್ನು ಕೇಳಿರುವೆನು. ಅನುಜ ಈ ಮಾತು ನಿನ್ನಿಂದ ಕೇಳಬೇಕೆಂದು ನಾನು ಇಲ್ಲಿಗೆ ನಿನಗೋಸ್ಕರ ಕಾಯ್ತಿರುವೆನು. ಈ ಮಾತಿನ ವಿಚಾರವನ್ನು ತಿಳಿಸುವಂತ ನಾವು ಅನುಜಾತ್ರನೇ ಧೀಮಣಿ. ಅವು ಅಕ್ಕಯ್ಯ ನಿನಗೇನು ಹುಚ್ಚಿಡಿದಿರುವುದು ಹೇಗೆ? ನನಗೆ ಹುಚ್ಚಿಡಿದಿರುವುದೆಂದು ಯಾರು ಹೇಳಿದರು? ನೀನು ಕೌರವನನ್ನ ಬಲಟ್ಟಿನಂತ ಹೇಳುವುದಿಲ್ಲ. ಬಲಟ್ಟಿನಂತ ಹೇಳಲಿಲ್ಲ, ಮತ್ತೆ ನಿನ್ನನ್ನು ಕಂಡರೆ ಸೇರನು ಎಂದು ಹೇಳಿದೆನು. ಮತ್ತೆ ನನ್ನ ಹಾಗೆ ಸೇರವನಂತ ಹೇಳಿದೆಯಲ್ಲ, ನಿನಗೆ ಅದಕ್ಕೆ ಹುಚ್ಚಿಡುವುದು ಹೇಳುವುದು ನಾನು. ಅಮ್ಮನೇ ಅಕ್ಕಯ್ಯ ಏನು ಹೇಳಿದೆ? ನಿನಗೆ ಹುಚ್ಚಿಡುವುದು ನನಗೆ ಹುಚ್ಚಿಡುವುದಿಲ್ಲವೆಂದು ಹೇಳಿದೆನಲ್ಲ. ಅವನು ಯಾರು ಬೇಡಲಾರನೆಂದು ವಾರ್ತೆಯನ್ನು ಕೇಳಿದನು ನನ್ನ ರಾಜವ. ಬಿಡು, ಕೌರವನೆಂಬ ಹದಮನು ಜನನ್ನ ಕಂಡರೆ ನನ್ನ ಸೇರಲಂತೆ ಇದೆ ಅಕ್ಕಯ್ಯ. ನನ್ನ ರಾಜಭವನದಲ್ಲಿ ನಿನ್ನಿಗೆ ಹುಚ್ಚಿಡಿದಿರುವುದು. ಹೌದು. ಆ ದುಗುಡವನ್ನ ಬಿಡು. ಗಂಡಗಳ ಗಂಡ ಗೀಚಗನಮ್ಮ ಸಂಪನ್ನಾರ ದೇಶದ ಪತಿಗಳು ಎದೆಗುಳಿದ ಗದ್ದ ನಡುವರ ಕಯ. ಹೌದೇ? ಅವು ಅಕ್ರಯ ಅಮ್ಮನೇ ವಿಕ್ರಮನಾದ ಕಟಪರಕ್ರಮಿಂದ ಆ ಕೌರವನ ಮಾಧವನು ನನಗೇನು ಸರಿತಟ್ಟಾನೆ, ಪರರಾಜರಿಗೆ ಗುಮ್ಮತ್ತನ್ನೇ ಬಿಟ್ಟಾನೆ. ನಮ್ಮ ಭಾವನಾದ ಆದದ ಭೂಪತಿ ಇದನ್ನು ಬಿಟ್ಟಾನೆ. ಅವು ಅಕ್ಕಯ್ಯ ನಿನ್ನ ಪಾದ ಅಂತ ಕಣ್ಣು ಎನ್ನ ಮೇಲಿರದೆ ಆ ಬಂಡನಾದ ಕೌರವರು ಈ ಭೂಮಿ ಮೇಲೆ ಅಪ್ಪಳಿಸಿವನೆ. ಆ ಬಂಡನಾದ ಅಪ್ಪಳಿಸಿದಕ್ಕ ಆ ಕೌರವ ಮನೆಗೆ ದೊಡ್ಡಕ್ಕ ಆಗ್ರಜೆ ನಮ್ಮನೆ ಆಗ್ರಜೆ. ಹಾಗಾದ್ರೆ ಹೇಳಿದೀನಿ ಕೇಳು. ಅದೇನ ಚೆನ್ನಾಗಿ ಅಕ್ಕಯ್ಯ. ಅಕ್ಕಯ್ಯ ದರಳರಿಕ್ಕಾಗಿ ಮೆರೆಯುವ ಶ್ರೀವರ ಭೀಮೇಶನು ನಿನ್ನನ್ನು ಸದಾ ಕಾಪಾಡಲಿ. ಅನುಜಾತ್ರನೇ ಧೀಮಣಿ. ಅವು ಅಕ್ಕಯ್ಯ ಅವು ಅಕ್ಕಯ್ಯ ಈ ವಿಷದ ಆಯಾಸದಿಂದ ಎನ್ನ ದ್ರೇಯವನ್ನು ಆಯಾಸ ಕಂಡಂತೆ ತೋರುವುದು. ಹೌದೇ? ಎಣ್ಣೆಯ ಸ್ವಲ್ಪ ಜಲವನ್ನ ಕಲಿಸಿಕೊಡಿ. ಹಾಗ್ರಜೆ ಹಾಗ್ರಜೆ ಬಿಸಿಲಿನ ದಾಹದಿಂದ ಬಾಯಾಡಿಕೊಂಡು ಬಂದಿರುವೆ. ಸ್ವಲ್ಪ ಜಲವನ್ನು ತರಿಸಿಕೊಡಬೇಕು. ತರಿಸಿಕೊಡಕ್ಕಯ್ಯ. ಜಲ ಕುಡಿಯಬೇಕೆಂತ ಆಸೆ ಆಗಿರುತ್ತೆ. ಸ್ವಲ್ಪ ತಾಳುವಂತನಾಗು. ಅಮ್ಮ ಸೈರೇಂದ್ರಿ ಒಳಗಡೆ ಹೇಗೆ ಕೆಲಸ ಮಾಡುತ್ತಿರುವೆ? ನನ್ನ ತಮ್ಮನಾದ ಕೀಚಕನು ಬಿಸಿಲಿನ ದಾಹದಿಂದ ಬಾಯಾಡಿಕೊಂಡು ಬಂದಿರುವನಂತೆ. ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾ. ಅಕ್ಕಯ್ಯ ಬಿಸಿಲಿನ ದಾಹದಿಂದ ಬಾಯಾಡಿಕೊಂಡು ಬಂದಿರುವೆನೆಂದು ಹೇಳಿದೆ. ಹೌದು ಅಕ್ಕಯ್ಯ. ಈಗ ಈ ಜಲವನ್ನು ಸ್ವೀಕರಿಸು. ಈ ಸಭಾ ಮಂದಿರ ಮುಂಭಾಗದಲ್ಲಿ ಬಂದು ನಿಂತಿರುವ ಈ ಸುಂದರ ಸ್ತ್ರೀಯರು ದಾರೇಣ ದೇವ ಸಾರಥೆ. ಈ ಸ್ತ್ರೀಯರು ನೋಡಿದ ತಕ್ಷಣ ಎನ್ನ ಜಲದ ಆಯಾಸವನ್ನು ಅಡಿಗೆ ಒಯ್ಯಿತು, ಎನ್ನ ಖಾಮವನ್ನು ನೆತ್ತಿಗೇರಿತು. ಹೌದೇನ ದೇವ ಸಾರಥೆ. ಎನ್ನ ಮೈ ಮ್ಯಾಲೆ ರೋಗವನ್ನು ಚುಮ್ಮದಿತು.
ಏ ಚಂದ್ರ ಬಿಂಬದ ಒದನೆ ಚಂದ್ರನ ಮುಖದ ಮ್ಯಾಗ ಅಲಂಕ ಉಂಟು, ಇವಳ ಮುಖದ ಮ್ಯಾಗ ಮಾತ್ರ ಕಲಂಕ ಉಂಟು. ಬರೇ ಅವು ಅಕ್ಕಯ್ಯ ಮಂದ ಮಂದವಾಗಿ ಬೀಸುವ ಗಾಳಿಗೆ ಮಾರುತ್ತನಿಗೆ ಮೈಯುವಟ್ಟಿ ನಿಂತಿರುವ ಈ ಹಬ್ಬದಕ್ಷರ ನೋಡಿದರೆ ದರೆಗಿಳದ ಬಂದ ಪಾರ್ವತಿಯೋ ಇಲ್ಲ ಸಂಚಲಾಕ್ಷಿಯೋ ಮನ್ಮಥನ ಸದಿಯಾದ ರತಿದೇವಿಯೋ. ಅವು ಅಕ್ಕಯ್ಯ ಇವಳ ಮನಸ್ಸು ಎನ್ನ ಹೃದಯದಲ್ಲಿ ನಾಟಿತು, ಇವಳ ರೂಪಂಗಳ ಕಂಗಳನ್ನು ತಾಗಿತು. ಈ ಸ್ತ್ರೀಯನ್ನು ಹೇಗಾದರೂ ಮಾಡಿ ವಶ ಮಾಡಿಕೊಡು ಅಕ್ಕ. ಇದ್ಯಾವ ನಿನಗೆ ಲಭ್ಯ ಅಕ್ಕ? ಅಕ್ಕಯ್ಯ ವಶ ಮಾಡಿಕೊಡು ಈ ಸ್ತ್ರೀಯನ್ನು ಕೇಳಿದ ಅಕ್ಕಯ್ಯ. ವಶ ಮಾಡಿಕೊಡು ಎಂದು ಕೇಳಿದ್ದೀಯ? ಹೌದಕ್ಕಯ್ಯ. ಆಗ್ರಜೆ ಈ ಸ್ತ್ರೀಯಳು ಯಾರೆಂದು ಹೇಳಬೇಕೆ? ಅವು ಅಕ್ಕಯ್ಯ ಈ ಸ್ತ್ರೀಯನ್ನು ವಶ ಮಾಡಿಕೊಡು, ಈ ಸ್ತ್ರೀಯರು ಯಾರೆಂಬುದೆಲ್ಲ ಹೇಳಿ ತಿಳಿಸಿಕೊಡಕ್ಕ. ನಮ್ಮನೆ ಆಗ್ರಜೆ ಆ ಸ್ತ್ರೀಯರ ಬಗ್ಗೆ ತಿಳಿಯಬೇಕಂತ ಅಷ್ಟೊಂದು ಆಸೆ. ಹೌದಾಗಿರ್ಲಕ್ಕ, ಆಸೆ ಆಗಿರ್ಲಕ್ಕಯ್ಯ. ಆಗ್ರಜೆ ಹಾಗಾದ್ರೆ ಹೇಳುವನು ಕೇಳು. ಅದೇನ್ ಹೇಳಕ್ಕಯ್ಯ? ರಾಜರ ಸತಿಯರು ಬಂದು ಇಲ್ಲಿ ಏಕ ಕ್ಷೇಮವನ್ನು ವಿಚಾರಿಸುವ ಪದ್ಧತಿ ನನ್ನಲ್ಲುಂಟು. ನಮ್ಮನೆ ಅದಕ್ಕಾಗಿ ಆ ತರಣಿ ಮಣಿ ಬಂದು ಏಕ ಕ್ಷೇಮವನ್ನು ವಿಚಾರಿಸಿದ ಕಂಡೆ ಅನುಜಾಕಣಿ ಧೀಮಣಿ. ಅವು ಅಕ್ಕ ಎಂದ ನುಡಿಯಂತೆ ಕೇಳು ಸ್ವಲ್ಪ ತಾವು. ಚೆನ್ನಾಗಿ ಹೇಳು. ದೇವೇಂದ್ರನ ಸಭಾ ಅವು ಅಕ್ಕ ಎನ್ನ ನುಡಿಯಂತೆ ಕೇಳು ಸ್ವಲ್ಪ ತಾವು. ಅದೇನು ಚೆನ್ನಾಗಿ ಹೇಳು. ದೇವೇಂದ್ರನ ಸಭಾನಾಯಕರಿಗೆ ರಂಭಾ ಊರ್ವಶಿ ಬಾ ಹೋಗುವುದೆಂದು ಹೇಳ್ತಾರೆ. ಹೌದಲ್ಲವೇ? ಊರ್ವಶಿ ಎಂಬಳು ಸೂಜ ರೂಪದವಳು ಅವಳೇನು ಇಟ್ಟಿಗಿದ್ದಾಳೆ. ರಂಭೆ ಅಂದರೆ ಬಾಳ ಗಿಡದಂತ ಥರ ಅಪ್ಯರ್ಥಕಾಥರ ರೂಪದಲ್ಲಿರುವ ಪಾರ್ವತಿ ಅತಿಶಯ ರೂಪದಂತ ಹೇಳ್ತಾರೆ. ಕಯ ಕಲ್ಲಿನಲ್ಲಿ ಹುಟ್ಟಿದ ರೂಪವಂತಳಗಳು ಅಷ್ಟೇ ಇದ್ದಾಳೆ. ಅವರೆಲ್ಲರ ರೂಪಕ್ಕೆ ಧಿಕ್ಕರಿಸಿ ಮೆರಿಬೇಕಾದರೆ ಈ ಸುಗತ ಮಣಿದಾರು ಗಜಗಾಮಲ್ಲಿಗೆ ಪಾದಗಳ ತಿಟ್ಟ ದೀವ ಬೆರಳಗಳ ಗಲ್ಲಿಗಲ್ಲನ್ನು ತಾಳಕ್ಕೆ ನಡೆಯುವ ಇವಳ ಅಂಶವನ್ನು ಕಂಡು ಗಗನಕ್ಕೆ ಸಿರಿತಲ್ಲಕ್ಕ. ಹಾಗಜ ಇಂಥ ಲಾಭಂದ ನೀರಜಾಕ್ಷಿ ನಿನ್ನ ಕೈಯ ಮನೆಗೆ ಸಿಕ್ಕಳು ಹೇಗೆ ಬಂತಳು. ಬಹಳ ದೂರದಿಂದ ನನಗೆ ತಿಳಿಸಿಕೊಡು ಅಕ್ಕ, ಇವನೇ ನನಗೆ ಪಕ್ಕ. ಆಗ್ರಜ ಅಮ್ಮ ಜನನಿ, ಅಮ್ಮ ಸೈರೇಂದ್ರಿ, ಅರಮನೆಯಲ್ಲಿ ಕೆಲಸವಿರುವುದು, ನಾನು ಹೋಗಿ ಜಾಗೃತಿಯಿಂದ ಹೋಗಿ ಬಾ. ಅನುಜ ಅಕ್ಕಯ್ಯ, ನಿನ್ನ ವರ್ಣನೆಗೆ ತಡೆಯಲಾಗದೆ ಹೊರಟು ಹೋದಳು. ಎದಕ್ಕೆ ಅಕ್ಕಯ್ಯ? ನಿನ್ನ ವರ್ಣನೆ ಅಷ್ಟು ವರ್ಣನೆ ಮಾಡಿದ್ರೆ ಹೀಗೆ
ಇಲ್ಲಿ ಸೌಂದರ್ಯ ನೋಡಿ ವರ್ಣ ಮಾಡಬೇಕಾಯ್ತಕ್ಕಯ್ಯ. ಆಗ್ರಜೆ ಆಗ್ರಜೆ ಹಾಗಾದ್ರೆ ಹೇಳಿದೀನಿ ಕೇಳು. ಅದೇ ಸಂಸ್ಕಾರ ಯಾತಕ್ಕೆ ತರವಲ್ಲ? ನೀನು ಏತಕ್ಕಾಗಿ ಬಂದಿರುವೆ? ನಿನ್ನ ದರ್ಶನಕ್ಕಾಗಿ ನಾನು ಬಂದಕ್ಕಯ್ಯ. ನನ್ನ ದರ್ಶನಕ್ಕಾಗಿ ಬಂದಿರುವೆ ಅಲ್ಲ? ಹೌದಕ್ಕಯ್ಯ. ಈಗ ದರ್ಶನವಾಯ್ತಲ್ಲ? ಆಗಿರುವುದಲ್ಲಕ್ಕಯ್ಯ. ಅಮ್ಮನೇ ಆಗ್ರಜೆ ಈಗ ನಿನ್ನ ಅಕ್ಕಳ ದರ್ಶನವಾಯಿತು. ನಿನ್ನ ರಥವು ಮುಂಭಾಗದಲ್ಲಿ ಸಿದ್ಧವಾಯಿತು. ನಮ್ಮನೆ ಆಗ್ರಜೆ ಜಾಗ್ರತೆಯಿಂದ ಗರಡಿ ಗೃಹಕ್ಕೆ ತೆರಳುವಂತ ನಾವು ಅನುಜಾಗ್ರಣಿ ಧೀಮಣಿ. ಅವ್ವ ಅಕ್ಕಯ್ಯ ಹೇಳವನ ಕೇಳ. ಆಗ್ರಜೆ ಅನುಜ ದೇವೇಂದ್ರ ಸತಿಮನೆಯರೇ ಮಹಾ ರೂಪವತಿ ಅಂತ ಹೇಳ್ತಾರೆ. ಹೌದು ತಮ್ಮನೇ. ಆದರೆ ಆದರೆ ರತ್ನದಿತ್ತಿಯಂತೆ ಒಪ್ಪುವ ಈ ಸುಂದರಿಯನ್ನು ನೋಡಿದರೆ ಹೆಣ್ಣಿನ ಕೊಂಡು ಮುಚ್ಚಲಂತಾಗಿತ್ತು. ಹೌದೇ ಅಕ್ಕ ಕಣ್ಣು ಮುಚ್ಚಲಂತಾಯ್ತು. ಕೊಂಡು ಮುಚ್ಚಲಂತಾಗಿತ್ತು ಅಕ್ಕ. ನೀನು ಕೊಡಬೇಕೆಂಬ ಅಂತಕ್ಕನ ನಿನ್ನಿದ್ದು ನಿಜವಾದರೆ ಮುಂದೆಯ ಅರಗಿಣಿಯಂತೆ ಒಪ್ಪುವ ಈ ಸುಂದರಿಯನ್ನು ಕೊಟ್ಟರೆ ಎಲ್ಲ ಮನಸ್ಸು ಬಂಗಾರ ಮೋಹಟ್ಟು ಕೊಟ್ಟರೆ ಏನಾಗುವುದು? ಮಹಾಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನಕ್ಕೆ ಕೊಡಲಿಗಿಂತ ಸಾಗಬರದ ಮನ್ಮಥನ ತಾಪಕ್ಕೆ ತಗಲಿದ ಮುಂದಿಟ್ಟು ಎಲ್ಲ ಹೆಣ್ಣುಗಳ ಬದುಕವನ್ನು ಹಾಳು ಮಾಡಿಸುವೆ ಅಕ್ಕಯ್ಯ. ಈ ಸ್ತ್ರೀಯನ್ನು ನೀನು ವಶ ಮಾಡಿ ಕೊಟ್ಟರೆ ನೀನು ಹೇಳಿದ ಚಾಕನ ನಿಲ್ಲವನು ಹೇಳಿ ಮುದುಗಿನ ಚಲೋ. ಇಲ್ಲವಾದರೆ ಇವಳ ಸ್ತ್ರೀಯ ಶ್ರಮಣ ಸುರ ನರ ಗೇಡ ಗಂಧಾಗಿ ಕಾರಣಕ್ಕ ಅವು ಆಗಿದೆ ಅಕ್ಕ ಸುದೃಷ್ಟ. ಇದು ಒಂದು ನನ್ನ ಅದೃಷ್ಟ. ನಾನು ಹೇಳುವಲ್ಲಿ ಒಂದು ಪಂಥ ಇದನ್ನಾಗಿ ನಿನ್ನ ಇಷ್ಟ ಅಕ್ಕಯ್ಯ. ಕಾಮನಿ ಕೊಟ್ಟ ಮೊದಲೇ ಗುರುಟ್ಟ ಪುಸ್ತಕ ಕೊಟ್ಟ ಈ ಹೃದಯಕ್ಕೆ ಕೊಟ್ಟ ನಿನ್ನ ಹೃದಯಕ್ಕೆ ಕೊಟ್ಟ ಎಲ್ಲ ಹೃದಯಕ್ಕೆ ಕೊಟ್ಟ ಈ ನಿಮ್ಮ ತಮ್ಮನ ಗಾಯ ಮಾಹಿತಿ ಅಕ್ಕಯ್ಯ. ಈ ಕಾಮನೆ ಕೌಚವನ್ನು ಕೊಡಿಸು ಮೊದಲ ಸರಿಯನ್ನು ಬಿಡಿಸು. ಈ ಭೀಮೇಶನ ಎನ್ನಡನೆ ಬಿಡಿದರೆ ಈ ಮೊದಲ ಮೊದಲ ಸಂಕರಕ್ಕೆ ಕೇಳಿಸು ಜೀವನವನ್ನು ಎನ್ನನ್ನು ಉತ್ತರ ಮಾಡುವ
ಅನುಜ ಅಗ್ರಜ ಅವಳು ಮಹಾಪತಿರತಿಯು. ಆಸೆಯ ತಮ್ಮನೇ ಅಕ್ಕಯ್ಯ ಅವಳು ಮಹಾಪತಿರತಿಯು. ಮಹಾಪ್ರತಿವತಿಯು ಎನ್ನಗೆ ಬಹಳ ಸಂತೋಷವಲ್ಲ ತಕ್ಕೆ ಸಂತೋಷವಾಯಿತು ಹೌದಕ್ಕ ಆ ಮಾತು ಕೇಳಿ. ಹೌದಕ್ಕೆ ಅನುಜ ಆಗ್ರಜೆ ಹೇಳುವನು ಕೇಳು. ಅದೇನು ಸಂಧಾನ ಅಕ್ಕ ಪರಮ ಪತಿರತ ಆಗ್ರಜೆ ಅಂಥ ನಾರಿಯನ್ನು ವರ್ಣಿಸುವುದು ನಿನಗೆ ನ್ಯಾಯವಲ್ಲ ತಮ್ಮನೇ. ಯಾತಕ್ಕೆ ತರವಲಕ್ಕಯ್ಯ ಅವಳು ಮಹಾಪತಿರತಿಯು. ಮಹಾಭದ್ರತೆ ಆದರೆ ನನಗೆ ಬಹಳ ಸಂತೋಷವಾಯಿತು. ಅವಳು ಗಂಧರ್ವ ಶ್ರೀಯಳು. ಅಂಥ ಗಂಧರ್ವ ಶ್ರೀಯಳನ್ನು ಬಯಸುವುದು ನಿನಗೆ ನ್ಯಾಯವಲ್ಲ ಅನುಜಾಗಣೆ ಧೀಮಣೆ. ಅವು ಅಕ್ಕ ಸುದೃಷ್ಟ ಅವು ಅಕ್ಕ ಸುದೃಷ್ಟ ತಮ್ಮನೇ ಗಂಧರ್ವರ ಸಂಗತಿಯನ್ನ ಮಂದಿ ಹೇಳಿ ಹಂದಿಸಿದಾಳ. ಹೌದು ನಿನ್ನಗೆಷ್ಟು ಪರಪರಿಗಿಂದ ಬೇಡಿಕೊಂಡ ಕಾಲಕ್ಕೂ ನೀರಿನೊಳಗೆ ಬಳ್ಳಿಟ್ಟು ನೋಡಿದಂತಾತಲ್ಲಕ್ಕ. ಅಕ್ಕಯ್ಯ ನಿನ್ನಗೆ ನಾನು ಕೈಯ ಮುಗದ ಕೇಳಿಕೊಳ್ಳವನು ಆ ಸೈಲೇಂದ್ರ ಸಂಬಂಧದಿಂದ ಎಲ್ಲ ಗಲಗುಲ ತಿಳಿಸುವುದಕ್ಕ ಇಲ್ಲಿಯವನಿಗೆ ಲೆಕ್ಕ. ತಮ್ಮನೇ ಆಗಜ ಅದೇ ನನಗೆ ದೊಡ್ಡ ಲೆಕ್ಕವಾಗಿರುವುದು. ಯಾವ್ದಕ್ಕಯ್ಯ ನೀನು ಕಳಿಸಿಕೊಡ ಹಿಂಗೆಲ್ಲ ಅದೇ ಅದು ಯಾವ ದೊಡ್ಡ ಲೆಕ್ಕ ಕಂದೀಯ ಅನುಜ. ಆಗಜ ಅವಳು ನಮ್ಮ ಮನೆಯ ದಾಸಿ. ದಾಸಿಯಾಗಿರೋದಕ್ಕೆ ನಾನು ನನ್ನ ಕಳಿಸಿಕೊಂಡು ಕೆಲವನು ನಿನಗೆ ಅರಸಿ ಆಗಲು ಬಂದಿಲ್ಲ ಅದಕ್ಕೆ ಅನುಜ. ಆಗಜ ಹೇಳುವನು ಕೇಳು. ಅದೇನು ಸಮಸ್ಯೆ ಭುವನ ವೀರ ಎನ್ನ ಸೋದರ ಹಾಲಿ ಸನ್ನಯ ಸುರಿತಾರ ಅಂಜನಾರಿಯ ಪ್ರೇಮ ಪ್ರಣಯ ಕೇಳುವವರು ನಿಶ್ಚಯ ಪ್ರಾಣಕಂಠನ ನಿಶ್ಚಯ.
ಅಕ್ಕಯ್ಯ ನಿನ್ನನ್ನೇ ನೆನ್ನೆ ಬಂದಿರೋಳು ಹೌದು, ಎನ್ನೆಗೆ ವಶ ಮಾಡಿ ಕೊಡಕ್ಕಯ್ಯ ನಿನಗೆ ವಶ ಮಾಡಿಕೊಡಲಾರೆ. ನಿನ್ನೆ ನೆನ್ನೆ ಬಂದಿರೋಳಲ್ಲ ತಮ್ಮನೇ, ನಿನ್ನ ಮನೆ ಹುಟ್ಟಿದ ತಮ್ಮನಿಗೆ ವಹಿಸಿಕೊಂಡು ಕಾರ್ಯ ಕೊಡುವುದಕ್ಕಯ್ಯ ಅನುಜ, ಹಾಗಾದ್ರೆ ಅವಳಿಗೆ ಈಗಾಗಲೇ ಲಗ್ನವಾಗಿರೋದು. ಲಗ್ನ ಆಗಿರೋದು. ನೀನು ಲಗ್ನಕ್ಕೆ ಹೋಗಿರುವಿಯಾ? ತಮ್ಮನೇ, ನೀನು ಲಗ್ನಕ್ಕೆ ಹೋಗಿರುವಿಯಾ? ನೀನು ನೋಡ್ರಿಯಾ? ಈಗ ಲಗ್ನ ಆಗಿರೋ ತಿಳಿದಿಯಲ್ಲ, ನನ್ನ ತಮ್ಮನಿಗೆ ಎಲ್ಲ ಗೊತ್ತಿರೋದಲ್ಲ. ಅದಕ್ಕೆ ಅದು ಬೇಕಿಲ್ಲ. ನೀನು ಲಗ್ನಕ್ಕೆ ಹೋಗಿ ಅವ್ರಿಗೆ ನೀನು ಲಗ್ನಕ್ಕೆ ಬರ್ತೀಯ. ಅನುಜ, ಹಾಗಾದ್ರೆ ಲಗ್ನವಾಗಿರುವುದೆಂದು ಬಾಯಿ ಲಗ್ನಕ್ಕೆ ಹೋಗಿರುವಿಯಾ? ಅವನ ಮನೆಗೆ ಏನಕ್ಕೆ ಕಾಲಾಕಿ ಉಂಡೂರಿಯಾ? ತಮ್ಮನೇ, ಊಟ ಮಾಡಿ ಬಂದಿರುವಿಯಾ? ಊಟ ಮಾಡುವುದು ಬೇಕಾಗಿಲ್ಲ, ಮತ್ತೆ ಎಲ್ಲಿಂದ ಮಾಡುವುದು ಬೇಕಾಗಿಲ್ಲ. ಅಯ್ಯಕ್ಕಯ್ಯ, ಈ ಸತಿಯಾಗಿ ಮುಖ್ಯವಾಗಿ ಲಗ್ನ ಆಗಿದೆ ಅಂತ ತಿಳಿದಿಯಲ್ಲ, ಅವ್ರ ಮನೆ ನೀನು ಉಂಟು ಬಂದಿರುವಿಯಾ? ಇಲ್ಲ 4 ಮಂದಿ ಕಲಿಸಿ ಮಾಡಿದೀವಿ. ತಮ್ಮನೇ, ಹೇಳಲಿಕ್ಕೆ ಆದ್ರೆ 5 ಮುತ್ತು ಜ್ಯೋತಿರ್ವದ ಮುತ್ತಂತೆ. 5 ಮಂದಿ ಜ್ಯೋತಿ ತಮ್ಮನೇ, ಆದ್ರೆ ಮೂಗಿಗೆ ಮುಕ್ಕು ಬಟ್ಟು ಚಂದ, ಕೊರಳಿಗೆ ತಾಳಿ ಚಂದ. ಅದರಂತೆ ಅವಳ ಕೊರಳಲ್ಲಿ ತಾಳಿ ಕೊರಳಲ್ಲಿಗೆ ಮಾಂಗಲ್ಯ ಚಂದ. ಅವಳಿಗೆ ಲಗ್ನವಾಗಿ ಆದ್ರೆ ಮಾಂಗಲ್ಯಗೆ ಕುತ್ತಿಗೆ ಮಾತು ಸಹಜ. ಅಕ್ಕಯ್ಯ, ನೀನು ಮಾಂಗಲ್ಯ ನೋಡಿ ಮದುವಾಗಿದೆ ಅಂತ ಹೇಳಿವಿ, ಮೂಗನಿಗೆ ಮುಕ್ಕು ಬಟ್ಟಿರೋದ ಗಂಧರ್ವ. ಹೌದು ತಮ್ಮನೇ, ಅವರ ಗಂಧರ್ವ ಯಾರು? ಗಂಧರ್ವರು ಯಾರು? ತಮ್ಮನೇ, ಅವ್ರು ಏನ್ ನೋಡಿದ್ವಿ? ಅನುಜ, ಆದ್ರೆ ನಾನು ನೋಡಿಲ್ಲ. ಮತ್ತೆ ಯಾಕೆ ಆದ್ರೆ ನನ್ನ ಮಾತ ನಿನ್ನ ತಮ್ಮನಾದ ಕೀಚಕನಿಗೆ ನಿನ್ನ ವಶ ಮಾಡಿ ಕೊಲ್ಲಿದ್ರೆ ಯಾರು ಕೊಡುವ ರಕ್ಷೆಯ? ಅನುಜ, ಆದ್ರೆ ನಿನ್ನನ್ನು ನಿನ್ನ ಒಡೆ ಹುಟ್ಟಿ ತಮ್ಮ ನಾನು. ತಮ್ಮನೇ, ಆದ್ರೆ ಅಕ್ಕನ ಮಾತು ಕೇಳು. ತಮ್ಮನ ಮಾತು ನೀನು ಕೇಳಕ್ಕಯ್ಯ. ನೀನು ಸಣ್ಣವನಿದ್ದಾಗಲೇ ನಿನ್ನ ಸಣ್ಣವನಿದ್ದಾಗಲೇ ನಿನ್ನ ಕೈಯಗಳನ್ನು ನಿನಗೆ ವಿದ್ಯಾಭ್ಯಾಸವನ್ನು ಕಲಿಸಲು ಕಳಿಸಿರುವನಲ್ಲ, ಹಾ. ಆಗ ಗಂಧರ್ವರು ಯಾರೆನ್ನುವುದು ಅವರು ನಿನಗೆ ಹೇಳಲಿಲ್ಲವೇ? ಅವರ ಆಗ ಹೇಳಿರುವ ಗುರುಗಳನ್ನು ಮರೆತು ಈಗ ನನ್ನನ್ನು ಕೇಳಲು ಬಂದಿರಲಿಲ್ಲ. ಆಗಜ ತಮ್ಮನೇ, ನಿನಗೆ ಅದಕ್ಕಾಗಿ ಕಳಿಸಿರುವ ನೃತ್ಯಕ್ಕೆ ಅಕ್ಕಯ್ಯ, ಅಂತ ಗಂಧರ್ವಗಳನ್ನು ಬಯಸುವುದು ನಿನಗೆ ನ್ಯಾಯವಲ್ಲ ಅನುಜಾತಣಿ. ನನಗೆ ನಿನ್ನ ಒಟ್ಟ ತಮ್ಮನ್ನು ಒಡೆಬಿಟ್ಟು ತಮ್ಮನಾದ ಕೇಳುವುದು. ಅವು ಅಕ್ಕಯ್ಯ, ನೀನು ಏನು ಮಾತನಾಡುವಿ? ಇದ್ದ ಮಾತನ್ನೇ ಆಡಿರುವೆನಲ್ಲ. ಗಂಧರ್ವರೆಂಬ ಅದವರು ನನ್ನನ್ನ ಕಂಡರೆ ಸಮ್ಮಾನ ಮಾಡವರು. ಹೌದು ತಮ್ಮನೇ, ದಿಟ್ಟಾದ ದಿಟ್ಟ ನಿಮ್ಮ ತಮ್ಮನಾದ ಗೀತೆಗೆ ನಮ್ಮ ಹೆದರಿಕೆ. ತಮ್ಮನೇ, ಅಕ್ಕಯ್ಯ, ತಮ್ಮನೇ, ನಿನ್ನ ಪಾದ ಅಂತಃಕರಣ ಎನ್ನಾಗಿರಲಿ, ಆ ದಿಕ್ಪಾಲಕರೆಂಬ ಒಂದು ಗುಡಿ ಬರಲಿ. ತಮ್ಮನೇ, ಅಕ್ಕಯ್ಯ, ಅಷ್ಟ ದಿಕ್ಪಾಲಕರನ್ನ ತಡೆಯುವೆನೆಂದು ಬ್ರಹ್ಮನೇನಾದರೂ ಅಡ್ಡ ಬಂದರೆ ಬ್ರಹ್ಮನೇನಾದರೂ ಅಡ್ಡ ಬಂದರೆ ಅವನ ಸಿರಮಣಿಯನ್ನು ಕಿತ್ತಿ ಶಾರ ದೇವಿಗೆ ಮುತ್ತೈತನೆ ತೋರಿಸುವೆ. ಕಯ, ಬ್ರಹ್ಮನನ್ನು ತಡೆಯುವೆನೆಂದು ನಾರಾಯಣನೇನಾದರೂ ಅಡ್ಡ ಬಂದರೆ ಬ್ರಹ್ಮನೇನು ತೊಡೆದನೆಂದು ಪಾರ್ವನಾಥನೇನಾದರೂ ಅಡ್ಡ ಬಂದರೆ ಆ ಗೊಲ್ಲ ಕೃಷ್ಣ ಚಕ್ರವನ್ನ ಮುರಿದು ಪುಡಿ ಪುಡಿ ಮಾಡಿ ಯಮಪುರಕ್ಕೆ ಸೇರಿಸಿ ಬರುವೆ. ಬ್ರಹ್ಮನೇ, ಅಕ್ಕಯ್ಯ, ನಾರಾಯಣನನ್ನು ತಡೆಯುವೆನೆಂದು ಲಕ್ಷ್ಮಿ ಪಾರ್ವತಿನಾಥನೇನಾದರೂ ಅಡ್ಡ ಬಂದರೆ ಸುಡಿಗಾಡಿ ಕಾಯಿಯೋ ಬೂದಿ ಬದಕನಾದ ಬಡ ಜಂಗಮ ಎಂದಳಿನ ಸಮರಕ್ಕೆ ಬಂದರೆ ಅವನ ಚಕ್ರವನ್ನು ಮುರಿದು ಅವನ ರಾಜದಾತ್ರಿಯ ಬೆಂಕಿಯನ್ನ ಸರಗಿಸಿ ಸರವನ್ನು ಮಾಡಿ ಸರಿಸಿರುವುದಿದೆ. ಹೌದೇ? ಅಕ್ಕಯ್ಯ, ಅಷ್ಟೊಂದು ಬಲವಿರುವುದೇ? ಹೌದಕ್ಕೆ. ನಮ್ಮನೆ ಆಗಜಿ ದೇವಾನ ದೇವತೆಗಳು ಅವರು. ನನಗೇನು ಮಾಡುವರು ನಿನಗೆ ಗೊತ್ತಿಲ್ಲ ಕಯ್ಯ. ನೀನು ನಾರ ಮನುಷ್ಯ. ಇಂದ್ರಾಜ ತ್ರಿಮೂರ್ತಿ ಶಾಟ ಕಟ್ಟಿದವನಿಗೆ ಆ ಎಕ್ಕೋತಿದ ಗಂಧರ್ವರ ಪಾಡೇನಕ್ಕ ಅಕ್ಕಯ್ಯ. ಆಗಜ ಅಂತ ಗಂಧರ್ವ ಬುದ್ಧಿ ನಿನಗೆ ಏತಕ್ಕೆ ಬೇಕು? ಕಾಂಚಾನ ಗಿರಿಯಂತೆ ಮೆರೆಯುವ ನಿಮ್ಮ ತಮ್ಮನಾದ ಸಿಂಹದ ಮರಿಯು ಆ ಏಕಚಿತ್ತ ಗಂಧರ್ವರ ಮಲದ ಮರಿಗೆ ಶಾಟ ಕಟ್ಟಿವಾಗ ಭಯ ಪಡುವುದಿಲ್ಲವೇ? ಆಗಜಿ ಅನುಜ, ಅಯ್ಯ ಅಕ್ಕಯ್ಯ, ಐಗಾದರ ಮಾಡಿ ಈ ಇಂದ ಬಿಟ್ಟು ವಶ ಮಾಡಿ ಕೊಡು ಉತ್ತರೆಯ ಮಾತೆ ಆ ಶೈಲೇಂದ್ರನ್ನೇ ಕಳಿಸಿಕೊಡು ಗಂಧರ್ವರಿಗೆ ಜಾಗೃತೆ ಕಯ್ಯ. ಆಗಜೆ ಅವಳನ್ನು ಕಳಿಸಬೇಕೆ? ತೋರಿಸ್ಬೇಕಯ್ಯ. ನಾನು ಕಳಿಸುವುದಿಲ್ಲ. ಯಾಕಕ್ಕಯ್ಯ? ಅವಳು ನನ್ನನ್ನೇ ನಂಬಿ ಬಂದಿರುವಳು. ನಿನ್ನ ನಂಬಿ ನಾನು ಬಂದಿರುವ ಅಕ್ಕಯ್ಯ. ನೀನು ನಂಬಿ ಬಂದಿರುವುದು ಎದಕ್ಕಾಗಿ? ಅವು ಅಕ್ಕಯ್ಯ, ನನ್ನ ಅಕ್ಕಳೆಂದು ಬಂದಿರುವುದು. ಅವು ಅಕ್ಕಯ್ಯ, ಅನುಜ, ಗುಡಿಯಿಲ್ಲದ ತೇರಿಲ್ಲ ಗುಡಿ ಬುದ್ಧಿ. ಅವು ಅಕ್ಕಯ್ಯ, ದೇವರಿಲ್ಲದ ಗುಡಿಯಿಲ್ಲ, ಗುರುವಿಲ್ಲದ ಮಠವಿಲ್ಲ.
ತಾಯಿಯಿಂದ ನಿನ್ನ ನೆಮ್ಮದಿ ಬಂದಿನಲ್ಲ ತಮ್ಮನೇ ಅಕ್ಕಯ್ಯ. ತಂದೆ ತಾಯಿಯಲ್ಲಿ ನಿಂತು ನಾನು ನಿನಗೆ ನೀತಿಯ ಪಾಠವನ್ನು ಹೇಳಿದ್ದನು. ಆ ನೀತಿಯ ಪಾಠವನ್ನು ಕೇಳಿ ಆ ಶ್ರೀಯನ್ನು ಒಲ್ಲೆ ಎನ್ನಬಹುದಲ್ಲ. ನೀನು ಅಕ್ಕಯ್ಯ ತಮ್ಮನೇ ಅಕ್ಕ ಅಂದ್ರೆ ತಾಯಿ ಸರಿಸ ಮಗ, ಮಗನಂದ್ರೆ ಮಗನ ಸರಿಸ್ತಾ, ತಮ್ಮನಂದ್ರೆ ಮಗನ ಸರಿಸಮ್ಮ. ತಮ್ಮನೇ ಆ ಕೇವಲ ಸ್ತ್ರೀಯರನ್ನ ವಶಕ್ಕೆ ಮಾಡಿ ಕೊಡುವಂತ ಹೇಳ್ತೀಯಲ್ಲಕ್ಕ. ಹೌದು ತಮ್ಮನೇ. ಯಾತಕ್ಕಯ್ಯ? ನನಗೆ ಇಷ್ಟವಿಲ್ಲ. ಯಾತಕ್ಕ? ಅವಳಿಗೆ ಈಗಾಗಲೇ ಲಗ್ನ ನನಗೆ ಆ ಸುಂದರ ಸ್ತ್ರೀಯರ ಮೇಲೆ ಪ್ರೇಮ ಆಗಿರೋದು. ಅನುಜ ಅಕ್ಕಯ್ಯ ನೀನು ನನ್ನ ಒಡ ಹುಟ್ಟಿದ ತಮ್ಮನಲ್ಲವೇ? ಅವಂಗ ಅಲ್ಲಂತ ಹೇಳಿದವ್ರು ಯಾರು? ಆದ್ರೆ ನನ್ನ ಮಾತು ಯಾತಕ್ಕೆ ಕೇಳುವುದು? ನನ್ನ ಮಾತು ಯಾಕೆ ಕೇಳಕ್ಕೆ? ತಮ್ಮನೇ ಅಗ್ರಜಿ ನನ್ನ ಮಾತು ನಿನ್ನ ಬೆನ್ನಿಯಿಂದ ಹುಟ್ಟಿ ಬಂದವ ನಾನು. ಅನುಜ ಅಗ್ರಜ ಹೆಣ್ಣಿಗೆ ಎಂತೆಂತವರು ಸೋತು ಹೋಗಿರುವರು. ನಾನು ಸೋಲುವುದಿಲ್ಲಕ್ಕ. ತಮ್ಮನೇ ನಿಮ್ಮ ತಮ್ಮನಾದಕ್ಕೆ ಸೋಲುವುದಿಲ್ಲ. ಸೋಲುವುದಿಲ್ಲ. ಮಣ್ಣಾಗಿ ಹೋದರೆ ಮಣ್ಣಾಗಿ ಹೋಗುವ ಅಂತ ಹೇಳಿದೆಯಲ್ಲ, ನೀನಿರ್ದ ನಾನಂಗ ಮಣ್ಣಾಗಿ ಹೋಗುವ. ತಮ್ಮನೇ ನೀನಾಗಿ ಕೊಲಿಸಿದ ಮಾತ್ರ ನಾನು ಮಣ್ಣಾಗುವ. ನಾನು ಕೊಲ್ಲಿಸುವುದಿಲ್ಲ, ಅವಳು ಕೊಲ್ಲಿಸಿದರೆ ಅವಳೇ ಸಾಧ್ಯವಿಲ್ಲಕ್ಕ. ಎನ್ನೊಡಗಿದ್ದ ಮಾಡ ಬರ ಪರಾಕ್ರಿಯೆಗಿಲ್ಲ. ಸಾಧ್ಯವಿಲ್ಲವೇ? ಇಲ್ಲಕ್ಕ. ಕೇಳಿ ನನಗೆ ಕೇಳು. ಅದೇ ಚೆನ್ನಾಗಿರಕ್ಕೆ ರಾವಣ ಸುರನ ತನ್ನ ಪ್ರಾಣವನ್ನೇ ಹೊಡೆದು ಹೋದನು. ತಮ್ಮನೇ ಅದರಂತೆ ಈ ಸ್ತ್ರೀಯಳಿಗೋಸ್ಕರ ನಿನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದು ನನಗೆ ಸರಿ ಕಾಣದು. ಅವು ಅಕ್ಕಯ್ಯ, ನಾನೊಂದು ಮಾತು ಹೇಳುವುದು ಚೆನ್ನಾಗಿ ಕೇಳು. ಬ್ರಹ್ಮ ಅತ್ತ ಸುದೃಷ್ಟ ದೇವಿ ತಮ್ಮ ಕೀಚಕ ಬ್ರಹ್ಮನ ಮುಖಮಂಡಲದ ಭಾರತೀಯನ್ನು ತಂದು ಇಟ್ಟುಕೊಟ್ಟಿರುವನಲ್ಲ, ಇಟ್ಟುಕೊಂಡಿರುವನು ಇಲ್ಲ ಎಂದವರು ಯಾರು? ಸಾಕ್ಷಾತ್ ಪರಮೇಶ್ವರ ಗಂಗೆಯನ್ನು ತಂದು ತನ್ನ ಕೆಡವಿಟ್ಟುಕೊಂಡಿರುವನು ಇರಬಹುದಲ್ಲ. ಭಕ್ತ ವತ್ಸಲಾದ ಶ್ರೀಕೃಷ್ಣನು ಲಕ್ಷ್ಮೀ ದೇವಿಗೆ ತಂದು ತನ್ನ ಒತ್ತಡವಿಟ್ಟುಕೊಂಡಿರುವನಲ್ಲ. ಅವರು ಎಲ್ಲ ಸ್ತ್ರೀಯರು ಕನ್ಯಾ ಸ್ತ್ರೀಯರನ್ನ ತಂದು ಇಟ್ಟುಕೊಂಡಿರೋಣ ಹೊರತು ನಿನ್ನಾಗೆ ಮದುವೆ ಮಾಡಿಕೊಂಡಿರೋನು ತಂದಿಟ್ಟುಕೊಂಡಿಲ್ಲ. ನನ್ನಂತ ಭಾವಿಯ ಅಕ್ಕಯ್ಯ ಇಂಥ ತ್ರಿಮೂರ್ತಿಗಳ ತಂದು ಇಟ್ಟುಕೊಂಡಿರುವಾಗ ನನ್ನಂತ ಸಮನೆ ಈ ಲೋಕದಲ್ಲಿ ಹೆಣ್ಣು ಹಣ್ಣು ಪೊದಕ್ಕೆ ಬಂದ ಫಲವಂತ ಬ್ರಹ್ಮಚಾರಕ್ಕಯ್ಯ ಅಗಜ ಅನುಜ ಈ ತಡ ಮಾಡಿದ ಈ ಇಂದ್ರತಿಯನ್ನು ವಶ ಮಾಡಿಕೊಡಕ್ಕ ಅನುಜ ಅಕ್ಕಯ್ಯ ಈ ಮಾತು ಯಾವುದು ದೊಡ್ಡ ಲೆಕ್ಕ ಅಂತ ಕೇಳಿಲ್ಲ. ಹೌದು ಅಕ್ಕಯ್ಯ ಅನುಜ ಆಗತ್ತೆ ಅದೇ ನನಗೆ ದೊಡ್ಡ ಲೆಕ್ಕವಾಗಿ ಹೋಗಿರುವ. ಅವು ಅಕ್ಕಯ್ಯ ನಮ್ಮನೆ ಆಗಜೆ ನಿನಗೆ ಪ್ರೀತಿ ಬಂದಿರಬಹುದು, ಆದ್ರೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಬರಬೇಕಲ್ಲ. ಏನು ಮನಸ್ಸು ಮಾಡಿ ಹೇಳಿದ್ರೆ ಮಾತ್ರ ಆ ಸ್ತ್ರೀಗಳಿಗೆ ಬರಬಹುದು. ನಮ್ಮನೆ ಅಕ್ಕಯ್ಯ ನಾನು ಮನಸ್ಸು ಮಾಡಿದ್ರೆ ಬರೋದಿಲ್ಲ, ಅವಳ ಮನಸ್ಸು ಮಾಡಿದ್ರೆ ನಿನ್ನ ಮನೆಯಾಗಿ ತಾಸೆ ಆಗಿರಬಹುದು. ನೀನು ಹೇಳಿದ್ರೆ ಮಾತ್ರ ಆಸೆ ಆಗಿ ಬರಬಹುದು.
ಹೌದು. ಅವಳು ನನಗೆ ದಾಸಿ ಆಗಿರುವ ಹೊರತು ನಿನಗೆ ಅರತಿಯಾಗಲು ಬಂದಿಲ್ಲ. ನೀನು ಹೇಳಿ ಕಳಿಸಿಕೊಡತ್ತೆ, ನಾನು ಹೇಳಿ ಕಳಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಕಟ್ಟೆಯ ಅನುಜ, ಅದೇ ಹಾಗಾದ್ರೆ ಹೇಳ್ತೀನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಅಕ್ಕಯ್ಯ, ಈ ನನ್ನ ರಾಜಭವನದಲ್ಲಿ ನನಗೆ ಬೇಕಾದ ಸ್ತ್ರೀಯನ್ನು ಈ ಕ್ಷಣವೇ ಕೇಳು, ವಶ ಮಾಡಿಕೊಡುವೆನು. ಅನುಜ, ಅಕ್ಕಜೆ ಅವಳನ್ನು ಮಾತ್ರ ವಶ ಮಾಡಿಕೊಡಲಾರೆನು. ಅನುಜ, ಈ ಮಾತು ಮಾತ್ರ ಸಹಜ. ಅವು ಅಕ್ಕಯ್ಯ, ಅನುಜ, ಆ ಸ್ತ್ರೀಯರನ್ನ ಬೇಕಾಗಿರುವ ಅಕ್ಕಯ್ಯ, ಈ ಅವಳೇ ಬೇಕಾಗಿರುವಳೆ, ಹೌದಾ ಜ್ಯೋತಿ? ಬೇರೆಯವರು ಯಾರು ನನಗೆ ಬೇಕಾಗಿಲ್ಲ. 100 ಮಂದಿ ಬೇಕಾಗಿಲ್ಲ, ಆ ಸ್ತ್ರೀಯ ಮಾತ್ರ ಬೇಕು. ಆ ಸ್ತ್ರೀಯಳ ಬೇಕೆಂದು ನಿನ್ನ ಮನದಲ್ಲಿ ಗಟ್ಟಿ ನಿರ್ಧಾರ ಮಾಡಿಕೊಂಡಿರುವ್ಯಾ? ಹೌದು ಅಕ್ಕಯ್ಯ, ಅವು ಅಕ್ಕಯ್ಯ. ಅನುಜ, ಹೌದು ಅಕ್ಕಯ್ಯ, ಮನೆ ಏನಾದರೂ ಮಾಡಿ ಆ ಸ್ತ್ರೀಯನ್ನು ವಶ ಮಾಡಿ ಬಿಡಕ್ಕ, ಅವಳೆಯನ್ನು ಕಳಿಸಿಕೊಡಿ ಎನ್ನದು ಪಕ್ಕ. ಅಂಜ, ಹಾಗಾದ್ರೆ ಹಾಗಾದ್ರೆ ಹೇಳಲಿಕ್ಕೆ ಚೆನ್ನಾಗಿ ಹೇಳ್ತೀಯ? ಈಗ ಕಾಕನೆ ಕೇಳದೆ ಮನೆ ಕೇಳವನ ಅವಳೇ ಬೇಕೆಂದು ಗಟ್ಟಿ ನಿರ್ಧಾರವನ್ನು ಮಾಡಿದೆಯಲ್ಲ. ಹೌದಕ್ಕಯ್ಯ, ನೀನೆಂತ ಪ್ರಶ್ನ? ಹೌದು ಅಕ್ಕಯ್ಯ. ಅಂತ ಸ್ತ್ರೀಯರಿಗೋಸ್ಕರ ನನ್ನ ಅಕ್ಕ ಎನ್ನದೆ ನನ್ನೆದುರಿಗೆ ವಾದ ಮಾಡುತ್ತಿವೆಯಲ್ಲ. ಹೌದು ಅಕ್ಕಯ್ಯ, ಗಂಡನ ನಿಲಿಯಾತಕ್ಕೆ ಈ ಸಿಟ್ಟು ತಮ್ಮನೇ ಅಕ್ಕಯ್ಯ. ಆ ಸ್ತ್ರೀಯರ ಆಸೆಯನ್ನು ಬಿಟ್ಟು ಬಿಡು ಭ್ರಷ್ಟ. ಹೌದು ಅಕ್ಕಯ್ಯ, ನಿಲಿಯಾತಕ್ಕೆ ಈ ಸಿಟ್ಟು. ಆ ಸ್ತ್ರೀಯರಿಗೋಸ್ಕರ ನೀನು ಮಾತನಾಡಿದ್ದಕ್ಕೆ ನೀನೇ ಬಂದು ಭ್ರಷ್ಟ ದುಷ್ಟ ಅಂತ ಬಯಲಾತಕ್ಕೆ
ಅವು ಅಕ್ಕಯ್ಯ ಅನುಜ ನಾನು